ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಇವತ್ತು ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ತಿಂದಿರೋರಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರು ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಆದರೂ ಕೂಡ ನಾನು ಈ ರೀತಿ ಹೇಳ್ಕೊಡ್ತೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದು ಒಂದೇ ಒಂದಿದೆ ಬದನೆಕಾಯಿ. ಈ ಬದನೆಕಾಯಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕರ್ಮೀನನ್ನು ತಗೊಂಡಿದ್ದೀನಿ. ಅತಿ ಸಣ್ಣದಾಗಿ ಇರುವಂಥ ವೈಟ್ ಕರ್ಮೀನನ್ನು ತಗೊಂಡಿದ್ದೀನಿ. ಈ ರೀತಿ ಇದ್ದರೆ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಾಡುವಂಥ ರೆಸಿಪಿನ ನಾನು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಇದಕ್ಕೆ ಮತ್ತೆ ಏನು ತಗೋಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಹಸಿ ಅವರೆಕಾಳು ಕೂಡ ತಗೊಂಡಿದ್ದೀನಿ. ಈ ಹಸಿ ಅವರೆಕಾಳು ದಿನ ಬಂದರೆ ತುಂಬ ಚೆನ್ನಾಗಿರುವಂಥ ಸಾಂಬಾರುಗಳು, ರೆಸಿಪಿಗಳು ಮಾಡಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಈಗ ಈ ಕಾಳು ನಾನು ತೊಳ್ಕೊಂಡಿದ್ದೀನಿ. ಇದಕ್ಕೆ ಒಂದು ವಿಷಲ್ಲು ಕೂಗಿಸ್ಕೊಳ್ಳೋಣ. ನಾನು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಕೂಗಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಕುಕ್ಕರಲ್ಲಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ವಿಷಲಿಗೆ ನಾನು ಈ ಕಾಳನ್ನು ಬೇಯಿಸ್ಕೊತೀನಿ. ರೆಸಿಪಿ ನೋಡ್ತಾ ಹೋಗಿ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು. ಫ್ರೆಂಡ್ಸ್, ಒಲೆ ಮೇಲೆ ನಾನು ಬಾಣಲಿಯನ್ನ ಇಟ್ಕೊಂಡಿದ್ದೀನಿ. ಈಗ ಈ ಕರ್ಮೀನ್ ಏನಿದೆ ಇದು ಚೆನ್ನಾಗಿ ಸಣ್ಣ ಉರಿಲಿ ಹುರ್ಕೋಬೇಕು. ಕರ್ಮೀನ್ ಏನಿದೆ ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಸಣ್ಣ ಮೀನು ಇರೋದ್ರಿಂದ ಜಾಸ್ತಿ ಫಾಸ್ಟ್ ಆಗಿ ಉರಿ ಇಟ್ಕೊಂಡ್ರೆ ಸೀದೋಗ್ತವೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಕೆಂಪಳ ಹುರ್ಕೋಬೇಕು, ನೀಟಾಗಿ ಹುರ್ಕೋಬಹುದು. ನೋಡಿ ಫ್ರೆಂಡ್ಸ್, ಕರ್ಮೀನು ಸಣ್ಣ ಉರಿಲಿ ನೀಟಾಗಿ ಕೆಂಪಳ ಹುರ್ಕೊಂಡಿದ್ದೀನಿ ನಾನು. ಈಗ ಒಲೆಯನ್ನ ಆಫ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೊದ್ಲಿಗೆ ನಾನು ಇಲ್ಲಿ ಈ ಬದನೆಕಾಯಿ ಏನಿದೆ ನಾನು ಕುಯ್ಕೊಂತ ಇದ್ದೀನಿ. ಇದು ಒಂದೇ ಬದನೆಕಾಯಿ ಇರೋದು, ತುಂಬಾ ಅಪರೂಪಕ್ಕೆ ಸಿಕ್ಕಿದೆ ನನಗೆ. ನೋಡಿ, ಒಂಚೂರು ಕೂಡ ಬಲ್ತಿಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ನಾನು ಅರ್ಧ ಬದನೆಕಾಯಿ ಮಾತ್ರ ಹಾಕಿ ಸಾಂಬಾರ್ ಮಾಡ್ತೀನಿ. ಇಷ್ಟನ್ನ ಎತ್ತಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಬದನೆಕಾಯಿಯನ್ನ ಕುಯ್ಕೊಂಡಿದ್ದೀನಿ. ಈ ಮಟ್ಟಕ್ಕೆ ಇದು ದೊಡ್ಡದಾಗಿದ್ದರಿಂದ ಈ ತರ ಬಂದಿದೆ. ಯಾಕಂದ್ರೆ ಇದು ಸಪ್ರೇಟ್ ಮಾಡಕ್ಕೂ ಆಗೋದಿಲ್ಲ, ಹಾಗಾಗಿ ಈ ಮಟ್ಟಕ್ಕೆ ಕುಯ್ಕೊಂಡಿದ್ದೀನಿ. ಈಗ ಕಾಳು ಬೆಂದಿದೆ, ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕಾಳು ಬೇಯ್ತಾ ಇದಾವೆ. ಈಗ ಇದಕ್ಕೆ ನಾನು ಬದನೆಕಾಯಿ ಏನಿದೆ ಹಾಕೊಂತೀನಿ. ಈ ಸಾಂಬಾರ್ ಮಾಡ್ಕೊಂಡ್ರೆ ರಾಗಿ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ನಾನು ಮಾಡೋದನ್ನ ನೋಡ್ಕೊಡಿ. ನೋಡಿ, ಇದು ಬದನೆಕಾಯಿ ಇದೆಲ್ಲ ಹಾಕೊಂಡೆ ನಾನು. ಅವರೆಕಾಳು ಬೇಯ್ತಾ ಇದೆ. ಈಗ ಮಸಾಲೆಯಲ್ಲಿ ಏನೇನ್ ತಗೊಂಡಿದ್ದೀನಿ ಅಂದ್ರೆ ನೋಡಿ, ಜೀರಿಗೆ ಮೆಂತ್ಯ ಸಾಂಬಾರ್ ಪುಡಿ ತಗೊಂಡಿದ್ದೀನಿ, ಅರಿಶಿನ ಪುಡಿ ತಗೊಂಡಿದ್ದೀನಿ. ಈ ಕಡೆ ಹಾಕೊಂಡಿರೋದು ನಾನು ಹುರುಳಿಕಾಳು ಪೌಡರ್. ಇದು ಹುರಿದಿರುವಂತ ಹುರುಳಿಕಾಳು ಪೌಡರ್ 1 ಸ್ಪೂನ್ ತಗೊಂಡಿದ್ದೀನಿ. ಖಾರದ ಪುಡಿ ತಗೊಂಡಿದ್ದೀನಿ. ಖಾರ ಮತ್ತೆ ಉಪ್ಪು ನಿಮ್ಮ ಟೇಸ್ಟ್ ಪ್ರಕಾರವಾಗಿ ಹಾಕೊಳ್ಳಿ. ಸಾಂಬಾರ್ ಪುಡಿ ನಾನು ಮನೆಯಲ್ಲೇ ಮಾಡಿರೋದು, ಇದು ಕೂಡ ವಿಡಿಯೋ ಹಾಕಿದ್ದೀನಿ, ನೋಡ್ಕೋಬಹುದು. ಇದೆಲ್ಲ ಇದಕ್ಕೆ ಹಾಕೊಳ್ಳೋಣ. ಉಪ್ಪು ಕಾಳಿಗೆ ನಾನು ಆಲ್ರೆಡಿ ಹಾಕಿದ್ದೀನಿ, ಹಾಗಾಗಿ ಒಂದ್ ಸ್ವಲ್ಪ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೆರೆಸ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಮಸಾಲೆಯಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆ ಸ್ವಲ್ಪ ಉತ್ತರಿಸಿರುವಂತ ಈರುಳ್ಳಿನ ಹಾಕೊಳ್ಳೋಣ. ಇದು ಕೂಡ ಈಗ ರುಬ್ಬುವಂತ ಮಸಾಲೆನ ನಾನು ತೋರಿಸ್ತೀನಿ. ಜಾಸ್ತಿ ನೀರ್ ಮಾಡ್ಕೋಬೇಡಿ, ಇದೇ ಗಟ್ಟಿ ಮಸಾಲೆಯಲ್ಲಿ ಎಲ್ಲ ಕಾಳು ಮತ್ತೆ ಬದನೆಕಾಯಿ ಬೇಯಬೇಕು. ನೋಡಿ ಫ್ರೆಂಡ್ಸ್, ನಾನು ತುರಿದಿರುವಂತ ಕಾಯಿ ತುರಿ ತಗೊಂಡಿದ್ದೀನಿ, ಟಮಾಟೆ ಹಣ್ಣು ತಗೊಂಡಿದ್ದೀನಿ, ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈ 3 ಐಟಮ್ಸ್ ನ ರುಬ್ಬಕ್ಕೆ ಹಾಕೋಬೇಕು. ಇದನ್ನ ನಾನು ಜಾರಿಗೆ ಹಾಕೊಂಡು ಫ್ರೆಂಡ್ಸ್ ರುಬ್ಬಕ್ಕೆ ಎಲ್ಲ ಜಾರಿಗೆ ಹಾಕೊಂಡಿದ್ದೀನಿ. ಜೊತೆಯಲ್ಲಿ ನಾನು ಇಲ್ಲಿ ಹುಣಸೆ ಹಣ್ಣನ್ನ ತೊಳೆದು ನೆನೆಸ್ಕೊಂಡಿದ್ದೀನಿ. ನಾನು ಡೈರೆಕ್ಟ್ ಆಗಿ ಹುಣಸೆ ಹಣ್ಣನ್ನೇ ಹಾಕೊಂತೀನಿ. ನೀವು ಬೇಕು ಅಂದ್ರೆ ಹುಣಸೆ ಹುಳಿಯನ್ನ ನೀವು ಇಟ್ಕೋಬಹುದು, ಯಾಕಂದ್ರೆ ಕರ್ಮೀನ್ ಹಾಕೋದ್ರಿಂದ ಹುಣಸೆ ಹುಳಿ ಹಾಕ್ಲೇಬೇಕು. ಇದು ರುಬ್ಕೊಂಡು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ರುಬ್ಬಿರುವಂತ ಮಸಾಲೆ ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದು ಎದ್ಬಿಟ್ಟು ನಾವು ಈಗ ಸಾಂಬಾರ್ಗೆ ಹಾಕೊಳ್ಳೋಣ. ನೋಡಿ, ಗಟ್ಟಿ ಮಸಾಲೆಯಲ್ಲೇ ಬದನೆಕಾಯಿ ಮತ್ತೆ ಕಾಳು ಬೇಯ್ತಾ ಇದೆ. ಈಗ ಇದಕ್ಕೆ ಮಸಾಲೆ ಏನಿದೆ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ನೀರ್ ಬೆರೆಸ್ಕೋಬೇಕು.
ಸಾಂಬಾರ್ಗೆ ನಾನು ಎಷ್ಟು ಬೇಕೋ ಅಷ್ಟು ಹದವಾಗಿ ನೀರನ್ನ ಬೆರೆಸ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಈಗ ಇದಕ್ಕೆ ಕರ್ಮೀನೇನಿದೆ ತೊಳೆದು ಹಾಕೊಳ್ಳೋಣ. ಹುರಿದಿರುವಂತಹ ಕರ್ಮೀನ್ಗೆ ನೀರ್ ಹಾಕೊಂಡ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕೊಳ್ಳೋಣ. ಒಂದು ವಿಷಲ್ಗೆ ಮೊದಲೇ ಕಾಳು ಬೇಯಿಸ್ಕೊಂಡಿದ್ದೀನಿ. ಮಸಾಲೆಯಲ್ಲಿ ಸ್ವಲ್ಪ ಬದನೆಕಾಯಿ ಬೆಂದಿದೆ, ಹಾಗಾಗಿ ಬರೀ ಒಂದೆರಡು ವಿಷಲ್ ಸಾಂಬಾರನ್ನ ಕೂಗಿಸ್ಕೊಂಡ್ರೆ ಎಲ್ಲ ಹದವಾಗಿ ಬರುತ್ತೆ. ಈ ರೀತಿ ನೀಟಾಗಿ ತೊಳ್ಕೊಂಡು ಹಾಕೊಳ್ಳಿ. ದಪ್ಪ ಮೀನು ಏನಾದ್ರೂ ಸ್ವಲ್ಪ ಇದ್ರೆ ಅವು ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ಸಣ್ಣ ಮೀನು ಇರೋದ್ರಿಂದ ಕ್ಲೀನ್ ಆಗಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮೀನೆಲ್ಲ ಹಾಕೊಂಡಾಗಿದೆ. ನಾನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನಾನು ವಿಷಲ್ ಹಾಕ್ಬಿಟ್ಟು ಸಾಂಬಾರ್ ಬೆಂದ ಮೇಲೆ ನಾನು ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಸಾಂಬಾರ್ ಮಾಡ್ಕೊಂಡ್ರೆ ಮುದ್ದೆ ಊಟ ಮಾಡಕ್ಕೆ, ಅನ್ನ ಊಟ ಮಾಡಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಬದನೆಕಾಯಿ, ಕರ್ಮೀನು ಮತ್ತೆ ಕಾಳು ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಬೇಕಾದ್ರೆ ನಾವು ಒಗ್ಗರಣೆ ಕೂಡ ಹಾಕೋಬಹುದು ಸಾಂಬಾರ್ಗೆ. ಈ ರೆಸಿಪಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.